ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ ನಮ್ಮ ಮಕ್ಕಳು ಟಿ ವಿ ಫೋನಿಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ದಾರೆ ಅಂತ. ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್, ನಾವು ನಿಮ್ಮನ್ನು ತಪ್ಪು ಅಂತ ಹೇಳಲ್ಲ, ಅಥವಾ ನೀವು ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿತ್ತು ಅದಕ್ಕೆ ಫೋನ್ ಕೊಟ್ಟಿದ್ರಿ, ಟಿ ವಿ ಕೊಟ್ಟಿದ್ರಿ, ಇದೆಲ್ಲ ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಎಲ್ಲರ ಮನೇಲೂ ಇದು ಆಗೋ ಅಂಥದ್ದೇ. ಆದರೆ ನಿಮ್ಮ ಮಗುಗೆ ನೀವು ಫೇವ್ರೇಟ್ ಹಾಬೀಸ್ ಅನ್ನೋದು ಏನು ಅಂತ ತಿಳಿಸ್ಕೊಟ್ರಿ ಅಂತ ಅಂದ್ಕೊಳ್ಳಿ, ಅವ್ರು ಫೋನು ಟಿ ವಿನ ಬಿಟ್ಬಿಟ್ಟು ಅವ್ರು ಏನು ಮಾಡಬೇಕು ಅದ್ರ ಕಡೆ ಹೋಗ್ತಾರೆ. ಅದರಿಂದ ಅವ್ರಿಗೆ ಧೈರ್ಯ ಬರೋದ್ರ ಮೂಲಕ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ದಯವಿಟ್ಟು ಮಕ್ಕಳಿಗೆ ಬೈಯೋದು ಅಥವಾ ಇನ್ನೊಂದು ಏನೋ ಮಾಡಬೇಡ್ರಪ್ಪ. ಅವ್ರು ಖುಷಿಯಾಗಿನೇ ಇರಬೇಕಂತಲೇ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಿರ್ತೀರಾ, ಆದರೆ ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆಗಳು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂದಾಗ ಮತ್ತೆ ವೈಮನಸ್ಸುಗಳು ಬರುತ್ತೆ. ಅದರಿಂದ ನೀವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನೀವು ಖುಷಿಯಾಗಿಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಲೆವೆಲಲ್ಲಿ ಅಡಿಕ್ಷನ್ಸಲ್ಲಿ ಚಿಕ್ಕ ಮಕ್ಕಳಾದರೂ ಇರಲಿ, ದೊಡ್ಡ ಮಕ್ಕಳಾದರೂ ಇರಲಿ, ಮಕ್ಕಳಿಗೆ ಫೋನು ಟಿ ವಿ ಅಡಿಕ್ಷನ್ ಸರ್, ದೊಡ್ಡವರಿಗೆ ಬೇರೆ ಬೇರೆ ಅಡಿಕ್ಷನ್ಸ್ ನಿಮ್ಗೆ ಗೊತ್ತಿರುತ್ತೆ. ನಾನು ಅದೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಯಾರ್ಯಾರಿಗೆ ಯಾವ ಥರ ಅಡಿಕ್ಷನ್ಸ್ ಇದೆ ಅದರಿಂದ ಎಲ್ಲ ಹೊರಗಡೆ ಬರಬೇಕಪ್ಪ ಅಂದರೆ ನೀವು ಒಮ್ಮೆ ಯುನಿಕ್ ಟ್ರೂತಿಗೆ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಫೇವ್ರೇಟ್ ಹಾಬೀಸ್ನ ಹೇಳ್ತೀವಿ. 10ರಿಂದ 15 ನಿಮಿಷ ನೀವು ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ, ನಿಮಗೆ ವಾವ್ ನಾನು ಇಷ್ಟು ದಿನ ಎಂತೆಂಥ ಅದ್ಭುತಗಳನ್ನ ಮಿಸ್ ಮಾಡಿಕೊಂಡೆ ಅನ್ನೋ ಫೀಲಿಂಗಿಗೆ ಅವ್ರು ಒಳಗೆ ಹೋಗ್ಬಿಡ್ತಾರೆ. ಆವಾಗ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ವೀಕ್ಷಕರೇ, ತಂದೆ ತಾಯಿಗಳು ತಮ್ಮ ಹಾಬಿನ ಮಕ್ಕಳ ಮೇಲೆ ಫೇವ್ರೇಟ್ ಹಾಬಿ ಅಂತ ದುರ್ಕಕ್ಕೆ ಶುರು ಮಾಡ್ತಾರೆ, ಇಲ್ಲ ಅವ್ರ ಮೇಲೆ ಭಾರ ಹಾಕಕ್ಕೆ ಶುರು ಮಾಡ್ತಾರೆ. ಕೆಲವು ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ನಾನು ತೊಗೊಂಡೆಪ್ಪ, ಅಯ್ಯೋ ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ, ನನಗೆ ಇಂಟ್ರೆಸ್ಟೇ ಇಲ್ಲ ಮಚ್ಚ ಅಂತ ಹೇಳ್ತಿರ್ತಾರೆ. ಹೌದು ಸತ್ಯ. ಆದರೆ ಇವನು ಇಂಟ್ರೆಸ್ಟ್ ಇರುತ್ತೆ, ಅವ್ರ ಅಪ್ಪ ಅಮ್ಮ ಕೇಳಕ್ಕೆ ರೆಡಿ ಇಲ್ಲ. ಇವನು ಈ ಇಂಟ್ರೆಸ್ಟ್ ಇದ್ದಾಗ ಇವನು ಸಾಧನೆ ಮಾಡ್ತಿಂತ ಇವನು ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅವ್ನ ಕಾನ್ಫಿಡೆನ್ಸ್ನೇ ಕಟ್ ಮಾಡೋದೇ ಅವ್ರ ಅಪ್ಪ ಅಮ್ಮ ಆಗಿರ್ತಾರೆ. ಅವ್ರೇನೋ ಖುಷಿಗೆ ಅವ್ರದ್ದೇನೋ ಸಾಧನೆ ಮಾಡಿಲ್ಲ ಅಂತ ಅವ್ರದ್ದೇನೋ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ಇವ್ರ ಮೇಲೆ ಏರ್ಬಿಟ್ಟಾಗ ಈ ಫೇವ್ರೇಟ್ ಹಾಬಿ ಹೋಗ್ಬಿಟ್ಟು ಹಾಬಿಯಾಗಿ ಕೊನೆಗೆ ಅದಂಗೆ ಡೌನ್ ಆಗಿಬಿಡುತ್ತೆ. ಹಾಗಾಗಿ ತನ್ನ ಮಗನ ಅಥವಾ ಮಗಳ ಅಥವಾ ತಾವು ಪ್ರೀತಿಸೋರ ಹಾಬಿ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಹೋದರೆ ಅಥವಾ ವಾತಾವರಣ ಸೃಷ್ಟಿ ಮಾಡ್ತಾ ಹೋದರೆ, ಆ ವಾತಾವರಣಕ್ಕೆ ಅವನ್ನ ಸರಿದೂಗಿಸ್ತಾ ಹೋದರೆ ಖಂಡಿತವಾಗ್ಲೂ ಆತ ಅತಿ ದೊಡ್ಡ ಮಟ್ಟದ ಪರ್ಸನಾಲಿಟಿ ಆಗ್ತಾನೆ. ಕೆಲವ್ರಿಗೆ ಹಾಬೀಸ್ ಅಂತ ಇರುತ್ತೆ, ಕೆಲವ್ರಿಗೆ ಫೇವ್ರೇಟ್ ಹಾಬೀಸ್ ಅಂತ ಇರುತ್ತೆ. ಅವ್ರಿಗೆ ಆ ಕೆಲಸ ಮಾಡಿ ಸಾಧನೆ ಮಾಡಬೇಕು ಅಥವಾ ಆ ಹಾಬಿನಲ್ಲೇ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಪರ್ಸನಾಲಿಟಿ ಕೂಡ ಅವ್ರದ್ದಾಗಿದೆ. ಈಗ ಫೇವ್ರೇಟ್ ಹಾಬಿ ಬಗ್ಗೆ ಏನು ಹೇಳ್ತೀವಿ? ಸೊ ಫೇವ್ರೇಟ್ ಹಾಬಿ ಅಂತ ಹೇಳಿದ್ರೆ ನಾವು ಆ ಫೇವ್ರೇಟ್ ಹಾಬಿಗಳನ್ನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ 100% ಅಕ್ಯುರೇಟಾಗಿ ರಿವೀಲ್ ಮಾಡೋಕ್ಕಾಗುತ್ತೆ. ಆ ಫೇವ್ರೇಟ್ ಹಾಬೀಸ್ಗಳಿಂದ ಏನಾಗುತ್ತೆ ಅಂದರೆ ಆ ಕೆಲಸಗಳನ್ನು, ಆ ಥರ ಕಾರ್ಯಗಳನ್ನು ಅವ್ರು ನಿರ್ವಹಿಸ್ತಾ ಇರಬೇಕಾದ್ರೆ ಆ ಬ್ರೈನಲ್ಲಿ ಕ್ರಿಯೇಟಿವ್ ಹಾಗೂ ಇನೋವೇಟಿವ್ ಐಡಿಯಾಗಳು ಫ್ಲ್ಯಾಶ್ ಆಗ್ತಾ ಹೋಗುತ್ತೆ. ಅಂದರೆ ನನ್ನ ಲೈಫಲ್ಲಿ ನಾನು ಎಲ್ಲೋ ಸ್ಟಕ್ ಆಗಿರ್ತೀನಿ, ಯಾವುದೋ ಗೊಂದಲಕ್ಕೆ ಒಳಗಾಗಿರ್ತೀನಿ, ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ, ತುಂಬ ಸ್ಟ್ರೆಸ್ಸಲ್ಲಿರ್ತೀನಿ, ನಾನು ತುಂಬ ಜಾಸ್ತಿ ಕೆಲಸ ಮಾಡ್ತೀನಿ, ಆ ಸ್ಟ್ರೆಸ್ಸಿಂದ ಹಿಂಗೆ ಹೊರಗೆ ಬರೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಮಕ್ಕಳು ಆ ಫೇವ್ರೇಟ್ ಹಾಬಿಯಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಅದರಿಂದ ಒಂದು ಕಾನ್ಫಿಡೆನ್ಸ್, ಕರೇಜಿಯಸ್, ಬೋಲ್ಡ್ ಟ್ರೇಡ್ಸ್ಗಳು ಒಂದು ಮನುಷ್ಯನಲ್ಲಿ ವೃದ್ಧಿ ಆಗುತ್ತೆ. ಹಾಬೀಸನ್ನು ಅಷ್ಟೇ ಮಾಡ್ತಾಯಿದ್ದೀವಿ ಅಂದರೆ ನಾವು ಬೇರೆಯವರ ಲೈಕ್ಸ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ. ಹಾಬಿ ಅಂತ ಹೇಳಿದ್ರೆ ಇವಾಗ ತಂದೆ ತಾಯಿ ನೀನು ಮ್ಯೂಸಿಕ್ ಕಲಿ ಅಂತ ಹೇಳ್ತಾರೆ, ಮ್ಯೂಸಿಕ್ ಕಲಿಯಕ್ಕೆ ಹೋಗ್ತಾರೆ, ಡ್ಯಾನ್ಸ್ ಕಲಿ ಅಂತ ಹೇಳ್ತಾರೆ, ಮತ್ತು ಯೋಗ ಮಾಡು ಅಂತ ಹೇಳ್ತಾರೆ. ಈ ಥರ ಇರಬೇಕಾದ್ರೆ ಆ ಮಗುವಿನಲ್ಲಿ ಅದು ಫೇವ್ರೇಟ್ ಹಾಬಿ ಆಗಿಲ್ಲ ಅವರ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ಅಂತ ಇದ್ದರೆ ಆ ಮಗು ಆ ಕೆಲಸ ಮಾಡ್ಬೇಕಾದ್ರೆ ಖುಷಿಯಾಗಿ ಮಾಡಲ್ಲ, ಬಲವಂತವಾಗಿ ಮಾಡುತ್ತೆ, ಟೈಮ್ ಪಾಸ್ ಆಗೋದು ಇರುತ್ತೆ. ಆದ್ದರಿಂದ ಏನಾಗುತ್ತೆ, ಅವ್ರಿಗೆ ಆ ವ್ಯಕ್ತಿತ್ವದಲ್ಲಿ ಒಂದು ಕನ್ವಿಕ್ಷನ್ ಇಲ್ದಿರೋ ಥರ ಆಗೋಗ್ಬಿಡುತ್ತೆ. ನಾನು ಇಷ್ಟ ಇಲ್ಲದೆ ಮಾಡ್ತಾಯಿದ್ದೀನಿಲ್ಲ, ಇಷ್ಟ ಇಲ್ಲದೆ ಮಾಡ್ತೀನಿ ಅಂತ 4 ದಿನ ಮಾಡ್ತಾರೆ, 5ನೇ ದಿನ ಅದನ್ನು ಬಿಟ್ಟೋಗ್ಬಿಡ್ತಾರೆ. ಅವಾಗ ಪೇರೆಂಟ್ಸ್ ಏನು ಹೇಳ್ತಾರೆ, ನೀನು ಎಷ್ಟಕ್ಕೊಂದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡ್ತೀಯ, ಅಲ್ಲಿಗೆ ಸೇರಿಸಿದ್ದೆ ಇಲ್ಲಿಗೆ ಸೇರಿಸಿದ್ದೆ, ಯಾವುದನ್ನೂ ಕಂಟಿನ್ಯೂ ಮಾಡಲ್ಲ ಅಂತ ಮತ್ತೆ ಮಕ್ಕಳಿಗೇ ನಾವು ಬೈತಾ ಕೂತ್ಕೊತೀವಿ. ಅಂದರೆ ಆ ಮಗು ಯಾವುದನ್ನು ಒಂದನ್ನು ಡಿಸ್ಕಂಟಿನ್ಯೂ ಮಾಡ್ತಂದರೆ ಆ ಮಗುವಿಗೆ ಅದು ಫೇವ್ರೇಟ್ ಹಾಬಿ ಆಗಿರಲಿಲ್ಲ. ಅದು ಹೃದಯದಲ್ಲಿ ಒಂದು ವಾವ್ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ. ಅದು ಜಸ್ಟ್ ನಿಮ್ಮ ಒತ್ತಡಕ್ಕೆ ಅಥವಾ ಬಲವಂತಕ್ಕೆ ಅಥವಾ ನಿಮ್ಮಿಷ್ಟಕ್ಕೆ ಅನುಸಾರವಾಗಿ ಪೇರೆಂಟ್ಸ್ಗೆ ಬೇಜಾರು ಮಾಡಬಾರ್ದಲ್ಲ ಅಂತ ಮಾಡ್ತಾಯಿತ್ತು. ಆದರೆ ಅದರಿಂದ ಮಗುಗೆ ಯಾವುದೇ ಥರ ಧೈರ್ಯ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಮಗುವಲ್ಲಿ ಗೊತ್ತಿಲ್ಲದೆ ಫಿಯರ್ ಹಾಗೂ ಅನ್ಕಂಫರ್ಟಬಲ್ ಫೀಲಿಂಗ್ಸ್ಗಳು ಕ್ರಿಯೇಟ್ ಆಗೋದ್ರ ಮೂಲಕ ಅವ್ರು ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ತಂದೆ ತಾಯಿ, ಇವಾಗ ಹಾಲಿಡೇಸ್ಗಳು ಬರುತ್ತೆ, ಒಂದು 7 ದಿನ 8 ದಿನ ರಜೆ ಇರುತ್ತೆ, ದಸರಾ ಹಾಲಿಡೇಸು ಅಥವಾ ಸಮ್ಮರ್ ಹಾಲಿಡೇಸ್ ಅಂತೆಲ್ಲ ಬರುತ್ತಲ್ಲ, ಇವಾಗ ಏನು ಮಾಡ್ತಾರೆ, ಮಕ್ಕಳನ್ನ ಏನು ಮಾಡ್ಬೇಕಂತ ಎಲ್ಲರೂ ಗೊಂದಲಕ್ಕೆ ಹೋಗ್ಬಿಡ್ತಾರೆ. 9th 10th ಇರೋರಿಗಂತೂ ಕಂಟಿನ್ಯೂಸ್ ಸ್ಕೂಲಿಗೆ ಹೋಗಬೇಕು, ಆ ಟೀಚರ್ಸು ಈ ಟೀಚರ್ಸು ಆ ಪೋರ್ಷನ್ಸ್ ಕವರ್ ಆಗಬೇಕು ಅನ್ನೋದ್ರಲ್ಲಿ ಅವ್ರು ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಈ 8ನೇ ಕ್ಲಾಸ್ ಮಕ್ಕಳುಗಳಿಗೆಲ್ಲ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅದಕ್ಕೆ ಎಂಗೇಜ್ ಮಾಡೋಕ್ಕೆ ಆ ಎಕ್ಸಾಮ್ ಈಗ ಎಕ್ಸಾಮ್ ನೀಟಿಗೆ ಇವಾಗಲಿಂದನೇ ಪ್ರಿಪೇರ್ ಆಗೋದಂತೆ, ಇವಾಗಲಿಂದನೇ ಟ್ಯೂಷನ್ಸ್ಗೆ ಹೋಗೋದಂತೆ. ಅಂದರೆ ಬಾಲ್ಯನ
ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡದೇ ಇರೋಂಥ ಪೇರೆಂಟ್ಸ್ಗಳಾಗೋಗ್ಬಿಟ್ಟಿದ್ದಾರೆ. 25 ವರ್ಷ 20 ವರ್ಷಕ್ಕೆ ಹೋಗಿ ಕೆಲಸ ಮಾಡಿ ಜೀವನ ಮಾಡೋದನ್ನ ಇವತ್ತೇ ಅವ್ರಿಗೆ ಯಾವ ಥರನೂ ಖುಷಿ ಇರಬಾರ್ದು ಅನ್ನೋ ಥರ ಏನೇನು ಮಾಡಿರೋ ಎಲ್ಲಾನು ಹಾಕಿ ಅವನ ಹತ್ರ ಮಾಡಿಸ್ಬಿಡ್ಬೇಕು ಅನ್ನೋ ಬಲವಂತ. ಎಸ್, ಅದು ಅವನಿಗೆ ಪೂರಕವಾಗಿರೋದಾದರೆ ಅದು ಧೈರ್ಯನ ಕೊಡುತ್ತೆ, ಅವನು ಒಳ್ಳೆ ವ್ಯಕ್ತಿತ್ವವಾಗಿ ನಿರ್ಮಾಣ ಆಗ್ತಾನೆ. ಇಲ್ಲ ಅಂದರೆ ಭಯ ಆತಂಕಗಳು ತುಂಬಿಕೊಂಡು ಏನೂ ಮಾಡೋಕ್ಕಾಗದಿರೋ ಅಂಥ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಇಲ್ಲಿ ನಾವು ದೇವರನ್ನ ಯಾರೋ ಸ್ವಾಮೀಜಿ ಗುರುಜಿನ ಬ್ಲೇಮ್ ಮಾಡದೇ ಇರೋ ನಮ್ಮ ಮಗುವಿನಲ್ಲಿ ಅವನ ವಿಶಿಷ್ಟತೆ ಅನುಸಾರವಾಗಿ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ತಿಳ್ಕೊಂಡು ಫೇವ್ರೆಟ್ ಹಾಬಿಗಳಿಗೆ ಇನ್ವಾಲ್ವ್ ನೀವು ಮಾಡಿಸಿದ್ರಿ ಅಂದರೆ ಅವ್ರು ಓದಿನಲ್ಲಿ ದಡ್ರಿದ್ರೆ ಓದಿನಲ್ಲೂ ಚುರುಕಾಗ್ತಾರೆ, ಮಾತುಕತೆಗಳಲ್ಲಿ ಚಾಣಕ್ಯರಿಲ್ಲ ಅಂದರೆ ಅದರಲ್ಲೂ ನಿಸ್ಸೀಮರಾಗ್ಬಿಡ್ತಾರೆ. ನೀವು ಮನೆಯಲ್ಲಿ ಕೆಲವು ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನ ಕೇಳ್ತಿರ್ತೀರ, ಅದನ್ನು ಮಾಡ್ತಿರಲ್ಲ. ಅವ್ರ ಫೇವ್ರೆಟ್ ಹಾಬಿನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿರೋ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೇರೆಂಟ್ಸಿಗೆ ಒಂಥರ ಸಪೋರ್ಟಿವ್ ಆಗಿರ್ತಾರೆ. ಯಾವುದೋ ಹೊರಗಡೆ ಯಾವುದೋ ಫ್ರೆಂಡನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅನಾವಶ್ಯಕವಾಗಿ ಬ್ಯಾಡ್ ಕನೆಕ್ಷನ್ಸ್ಗಳನ್ನು ಹೊಂದದೆ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ಗಳಲ್ಲಿ ಅವರು ಹೋಗದೇನೆ ಒಂದು ಒಳ್ಳೆ ಸಂಸ್ಕೃತಿ ಅಂದರೆ ಒಳ್ಳೆ ಸಂಸ್ಕೃತಿ ಮನೆ ಹೆಂಗಿರುತ್ತೆ ಆ ಥರ ಸಂಸ್ಕೃತಿಯ ವಾತಾವರಣ ನಿಮ್ಮ ಮನೆಯಲ್ಲಿ ನೀವೇ ಕ್ರಿಯೇಟ್ ಮಾಡ್ಬೋದು. ಯಾವಾಗ ನಿಮ್ಮ ಮಕ್ಕಳಲ್ಲಿರುವಂಥ ಫೇವ್ರೆಟ್ ಹಾಬೀಸ್ಗಳನ್ನು ನೀವು ಗುರುತಿಸಿ ಅದನ್ನು ಪಾಲನೆ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಾ. ಅವಾಗ ಫಾರ್ ಎಕ್ಸಾಂಪಲ್ ಸರ್, ನನಗೆ ಯೋಗ ಜಿಮ್ ಎಕ್ಸಸೈಸಸ್ ಎಲ್ಲ ಇಲ್ಲ ಸರ್. ಸೊ ನಾನು ಅದನ್ನೇನಾದರೂ ಫೇವ್ರೆಟ್ ಹಾಬಿಯಾಗಿ ಕಲ್ಟಿವೇಟ್ ಮಾಡ್ಕೊಂಡೆ ಅಂದ್ಕೊಳ್ಳಿ, ನನಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಆವಾಗ ದಿನದಲ್ಲಿ ಮಾಡಬೇಕಾಗಿರೋಂಥ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಆ ಕಾರಣ ನನಗೆ ಯಾವ್ದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ನನಗೆ ಚೆಸ್ ಇದೆ, ಪಝಲ್ಸ್ ಇದೆ, ಅಥವಾ ಬೋರ್ಡ್ ಗೇಮ್ಸ್ ಆ್ಯಕ್ಟಿವಿಟಿಗಳಿರ್ತವೆ. ಇದೆಲ್ಲ ನನಗೇನು ಮಾಡುತ್ತೆ, ಸಖತ್ ಧೈರ್ಯನ ತೊಗೊಂಬರುತ್ತೆ. ನನ್ನ ಆಲೋಚನಾ ವಿಧಾನಗಳನ್ನು ನೆಕ್ಸ್ಟ್ ಲೆವೆಲ್ಗೆ ಅಪ್ಲಿಫ್ಟ್ ಮಾಡ್ತಾ ಹೋಗುತ್ತೆ. ಕೆಲವು ಮಕ್ಕಳಿಗೆ ಚೆಸ್ಸಲ್ಲಿರುತ್ತೆ, ಚೆಸ್ಸಿಗೆ ಅವ್ರಿಗೆ ಇಂಟ್ರೊಡ್ಯೂಸೇ ಮಾಡಿರಲ್ಲ. ಕೆಲವು ಮಕ್ಕಳಿಗೆ ಯೋಗಾಗಿರುತ್ತೆ, ಅವ್ರು ಯೋಗಾಗೆ ಇಂಟ್ರೊಡ್ಯೂಸೇ ಮಾಡಿರಲ್ಲ, ಯಾಕೆಂದರೆ ಅಪ್ಪ ಅಮ್ಮಗೆ ಇಷ್ಟ ಇಲ್ಲದೆ ಇರ್ಬೋದು. ಕೆಲವು ಮಕ್ಕಳಿಗೆ ಮ್ಯೂಸಿಕ್ ಬೇಕೇನೇ ಆಗಿರಲ್ಲ, ಮ್ಯೂಸಿಕ್ ತೊಗೊಂಡೋಗಿ ಹಾಕಿರ್ತೀವಿ ಯಾಕೆಂದರೆ ಅಪ್ಪ ಅಮ್ಮಂಗೆ ಅದು ಇಷ್ಟ ಇರುತ್ತೆ ಅಂತ. ಇದರಿಂದ ಅಪ್ಪ ಅಮ್ಮನ ಕಂಪ್ಯಾನಿಯನ್ನು ಮಕ್ಕಳುಗಳು ಎಂಜಾಯ್ ಮಾಡಲ್ಲ. ಮಕ್ಕಳು ನಮ್ಮನ್ನು ಯಾಕೆ ಇಷ್ಟಪಡ್ತಿಲ್ಲ, ಯಾಕೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಬೇರೆಯವರೇ ಯಾಕೆ ಬೆಸ್ಟ್ ಅಂತ ಅಂದ್ಕೊಂಡು ಓಡಾಡ್ತಿದ್ದಾರೆ ಅಂತ ನಿಮ್ಗೆ ಏನಾದರೂ ಗೊಂದಲಗಳಿದೆ ಅಂದರೆ ನೀವು ನಿಮ್ಮ ಮಗ ಅಥವಾ ಮಗಳ ಅಥವಾ ನೀವು ಅಡಲ್ಟ್ಸ್ಗಳಾಗಿ ಸ್ಟ್ರೆಸ್ಸಲ್ಲಿ ಒಳಗಾಗಿದ್ದೀರಾ. ನಿಮ್ಮ ಸಂಬಂಧಗಳು ಯಾವಾಗಲೂ ಕಿರಿಕಿರಿ ಏನಂತಂದರೆ ನೀವು ಒಳಗಡೆ ಖುಷಿಯಾಗಿಲ್ಲ ಅಂತ. ಆ ಖುಷಿಯಾಗಿರೋಕ್ಕೆ ಬೇಕಾಗಿರೋಂಥ ಎಲ್ಲ ವಾತಾವರಣಗಳನ್ನ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ನಿಮ್ಮ ಫೇವ್ರೆಟ್ ಹಾಬೀಸ್ಗಳನ್ನು ತಿಳಿಸ್ಕೊಡೋದ್ರ ಮೂಲಕ ತುಂಬ ಹೊತ್ತು ಮಾಡಬೇಕಂಬುಳ್ಳಿ, ರೆಗ್ಯುಲರಾಗಿ ಮಾಡಬೇಕಂಬುಳ್ಳಿ ಆ ಥರ ಎಲ್ಲ ಇಲ್ಲ ಸರ್. ಒಬ್ಬೊಬ್ಬ ಇಂಡಿವಿಜುವಲಿಗೆ 5, 6, 7, 8, 10 ಆ ಥರ ಎಲ್ಲ ಬರುತ್ತೆ. ದಿನದಲ್ಲಿ 10ರಿಂದ 15 ನಿಮಿಷ ಅವ್ರು ಟೈಮ್ ಹಾಕ್ಬಿಟ್ರೆ ಸಾಕು. ಅದಕ್ಕೆ ಓಲ್ ಡೇ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಟೀನೂ ಬೇಕಂತ ಅನ್ಸಲ್ಲ, ಕಾಫಿನೂ ಬೇಕು ಅಂತ ಅನ್ಸಲ್ಲ, ಸ್ಟಿಲ್ ದೇ ಕ್ಯಾನ್ ಬಿ ಹ್ಯಾವ್ ಅ ಗ್ರೇಟ್ ಎನರ್ಜಿ. ಯಾವಾಗ ನಮಗೆ ಸದಾ ಸಂತೋಷವಾಗಿ ಸಿಗುವಂಥ ವಾತಾವರಣ ಇಲ್ಲ, ಆ ಥರ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ, ಆವಾಗ ನಾವು ಬೇರೆ ಬೇರೆ ಹ್ಯಾಬಿಟ್ಗಳು ವಿಚ್ ಆರ್ ರಿಯಲಿ ನಾಟ್ ಸಪೋರ್ಟಿಂಗ್ ಟು ಅವರ್ ಲೈಫ್, ಯಾವ್ದು ನಮ್ಮ ಜೀವನಕ್ಕೆ ಸಪೋರ್ಟ್ ಆಗ್ತಾ ಇಲ್ಲ ಅದನ್ನೇ ಮಾಡಿಕೊಂಡೆ ನಾವು ಕೂತ್ಬಿಟ್ಟಿರ್ತೀವಿ. ಈ ಕಾರಣಕ್ಕೋಸ್ಕರ ಎಲ್ಲರೂ ತಮ್ಮ ಫೇವ್ರೆಟ್ ಹಾಬೀಸ್ನ ತಿಳ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡೋದು ತುಂಬ ಅವಶ್ಯಕತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ ವೀಕ್ಷಕರೇ, ತಂದೆ ತಾಯಿಗಳು ತಮ್ಮ ಹಾಬಿನ ಮಕ್ಕಳ ಮೇಲೆ ಫೇವ್ರೇಟ್ ಹಾಬಿ ಅಂತ ದುರ್ಕಕ್ಕೆ ಶುರು ಮಾಡ್ತಾರೆ, ಇಲ್ಲ ಅವ್ರ ಮೇಲೆ ಭಾರ ಹಾಕಕ್ಕೆ ಶುರು ಮಾಡ್ತಾರೆ. ಕೆಲವು ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ನಾನು ತೊಗೊಂಡೆಪ್ಪ, ಅಯ್ಯೋ ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ, ನನಗೆ ಇಂಟ್ರೆಸ್ಟೇ ಇಲ್ಲ ಮಚ್ಚ ಅಂತ ಹೇಳ್ತಿರ್ತಾರೆ. ಹೌದು ಸತ್ಯ. ಆದರೆ ಇವನು ಇಂಟ್ರೆಸ್ಟ್ ಇರುತ್ತೆ, ಅವ್ರ ಅಪ್ಪ ಅಮ್ಮ ಕೇಳಕ್ಕೆ ರೆಡಿ ಇಲ್ಲ. ಇವನು ಈ ಇಂಟ್ರೆಸ್ಟ್ ಇದ್ದಾಗ ಇವನು ಸಾಧನೆ ಮಾಡ್ತೀನಿ ಅಂತ ಇವನು ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅವ್ನ ಕಾನ್ಫಿಡೆನ್ಸ್ನೇ ಕಟ್ ಮಾಡೋದೇ ಅವ್ರ ಅಪ್ಪ ಅಮ್ಮ ಆಗಿರ್ತಾರೆ. ಅವ್ರೇನೋ ಖುಷಿಗೆ ಅವ್ರದ್ದೇನೋ ಸಾಧನೆ ಮಾಡಿಲ್ಲ ಅಂತ ಅವ್ರದ್ದೇನೋ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ಇವ್ರ ಮೇಲೆ ಏರ್ಬಿಟ್ಟಾಗ ಈ ಫೇವ್ರೇಟ್ ಹಾಬಿ ಹೋಗ್ಬಿಟ್ಟು ಹಾಬಿಯಾಗಿ ಕೊನೆಗೆ ಅದು ಹಂಗೆ ಡೌನ್ ಆಗಿಬಿಡುತ್ತೆ. ಹಾಗಾಗಿ ತನ್ನ ಮಗನ ಅಥವಾ ಮಗಳ ಅಥವಾ ತಾವು ಪ್ರೀತಿಸೋರ ಹಾಬಿ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಹೋದರೆ ಅಥವಾ ವಾತಾವರಣ ಸೃಷ್ಟಿ ಮಾಡ್ತಾ ಹೋದರೆ, ಆ ವಾತಾವರಣಕ್ಕೆ ಅವನ್ನ ಸರಿದೂಗಿಸ್ತಾ ಹೋದರೆ ಖಂಡಿತವಾಗ್ಲೂ ಆತ ಅತಿ ದೊಡ್ಡ ಮಟ್ಟದ ಪರ್ಸನಾಲಿಟಿ ಆಗ್ತಾನೆ.